ಹೊಸ ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಬಂದಿದ್ದೀನಿ. ಇವತ್ತು ನಾವು ಶಿರ್ಸಿಯ ಗ್ರಾಮೀಣ ಭಾಗದ ಒಂದು ರಸ್ತೆಯಲ್ಲಿ ಪ್ರಯಾಣ ಮಾಡೋಕ್ಕಿದ್ದೀವಿ. ಶಿರ್ಸಿಯಿಂದ ಹುಲೇಕಲ್ಲು ವಾನಹಳ್ಳಿ ಮಾರ್ಗವಾಗಿ ದೋರಣಗಿರಿ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ನಾವು ಪ್ರಯಾಣ ಮಾಡಲಿಕ್ಕಿದ್ದೀವಿ. ಆ ರಸ್ತೆ ಹೇಗಿದೆ ಅನ್ನೋದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ. ದೋರಣಗಿರಿ ಘಾಟ್ ಇರ್ಬೋದು, ಅಲ್ಲಿಂದ ಸೀದಾ ನಾವು ಅಂಕೋಲಾ ತಾಲೂಕಿನ ಕೆಲವು ಜಾಗಗಳಿಗೆ ಹೋಗಿ ಬರ್ಲಿಕ್ಕಿದ್ದೀವಿ. ಭಾಳ ರಿಮೋಟ್ ಏರಿಯಾ, ಆ ಏರಿಯಾ ಹೇಗಿದೆ, ಆ ರಸ್ತೆ ಹೇಗಿದೆ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ಲಿಕ್ಕಿದ್ದೀವಿ. ವಿಡಿಯೋಕ್ಕೆ ನೀವು ಕಮೆಂಟ್ ಮಾಡೋಕ್ಕೆ, ಲೈಕ್ ಮಾಡೋಕ್ಕೆ ಮರಿಬೇಡಿ. ಭಾಳಷ್ಟು ಆಸಕ್ತಿದಾಯಕ ಸಂಗತಿಗಳು ವಿಡಿಯೋದಲ್ಲಿ ಇರಲಿಕ್ಕಿದೆ. ಥ್ಯಾಂಕ್ ಯು. ನಾವಿವಾಗ ಸಿರ್ಸಿಲಿದ್ದೀವಿ. ಸಿರ್ಸಿಯಿಂದ ಹೊಸ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಹುಲೇಕಲ್ ಕಡೆಗೆ ಹೊರಡ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ಬೋದು. ಈ ದೋರಣಗಿರಿ ರೋಡ್ ಏನಿದೆ ಇದು ಭಾಳ ಹೊಂಡಗಳು ಮತ್ತು ಕರ್ವಿಂಗ್ಗಳಿಗೆ ಹೆಸರುವಾಸಿ. ಈಗ ಕೆಲವು ವರ್ಷಗಳ ಹಿಂದೆ ತುಂಬ ಹೊಂಡಗಳು ಎಲ್ಲ ಇತ್ತು. ಆ ಕಾರಣದಿಂದ ಸಾಕಷ್ಟು ಸ್ಥಳೀಯರಿಂದ ಪ್ರತಿಭಟನೆ ಇತ್ಯಾದಿ ಎಲ್ಲ ನಡೆದಿತ್ತು. ಇವಾಗ ಹೇಗಿದೆ ಅಂತ ನೋಡಬೇಕು. ಈ ರಸ್ತೆಯ ಒಂದು ಸಮಸ್ಯೆ ಏನಾಗಿತ್ತು ಅಂದರೆ, ಇದು ಮುಂಚೆ ಒಂದು ಕಾಲದಲ್ಲಿ PWD ರಸ್ತೆ ಆಗಿತ್ತಂತೆ. ನಂತರ ಅದನ್ನು ZP ರಸ್ತೆಯಾಗಿ ಬದಲು ಮಾಡಿದರು. ಆಮೇಲೆ ಸ್ಥಳೀಯರು ಅದನ್ನ ಮತ್ತೆ PWD ರಸ್ತೆ ಮಾಡಬೇಕು ಅಂತ ಕೂಡ ಆಗ್ರಹ ಪಡಿಸಿದ್ರು. ಈಗ ಅದು ZP ರೋಡ್ ಆಗಬೇಕು, PWD ರೋಡ್ ಆಗಬೇಕು ಅನ್ನೋ ಡೌಟಲ್ಲೇ ಅವರು ಕೆಲಸ ಮಾಡಲಿ ಅಂತ ಇವರು ಕೆಲಸ ಮಾಡಲಿ ಅಂತ ಅವರು ಆಗ್ಬಿಟ್ಟು ರೋಡು ಡೆವಲಪೇ ಆಗ್ತಾ ಇರಲಿಲ್ಲ. ಇವಾಗಿನ ಸಿಮೆಂಟ್ ರೋಡ್ ಮಾಡಿದ್ದಾರೆ ಅಂತೆಲ್ಲ ಮಾಹಿತಿ ಇದೆ. ನೋಡೋಣ ಹೇಗಿದೆ ಅಂತ. ಇದು ಹುಲಿಯಪ್ಪನ ಕಟ್ಟೆ ಅಂತ. ಇಲ್ಲಿ ಹುಲಿಯ ಒಂದು ಮೂರ್ತಿಯನ್ನು ಪೂಜೆ ಮಾಡ್ತಾರೆ. ಇಲ್ಲಿ ಒಂದು ಜಾತ್ರೆ ಕೂಡ ಆಗುತ್ತೆ. ಈ ಭಾಗದಲ್ಲಿ ಒಂದೊಂದು ಕಾಲದಲ್ಲಿ ಹುಲಿಯ ಕಾಟ ತುಂಬ ಜಾಸ್ತಿ ಇತ್ತಂತೆ. ಸೊ ಆವಾಗ ಹುಲಿಯನ್ನೇ ಒಂದು ಮೂರ್ತಿಯನ್ನಾಗಿ ಮಾಡಿ ಹುಲಿಗೆ ಅಲ್ಲಿ ಬೇರೆ ಬೇರೆ ಆಹಾರವನ್ನು ಅರ್ಪಿಸುವ ಪ್ರತೀತಿ ಕೂಡ ಬೆಳೆದು ಬಂತು ಅಂತ ಹೇಳ್ತಾರೆ. ಈಗ ಹುಲಿಯಪ್ಪನ ಕಟ್ಟೆ ಅಂತಲೇ ಆಗ್ಬಿಟ್ಟಿದೆ. ಸೊ ಇವಾಗ ನಾವು ಕಳವೆ ಅಂತ ಊರ ಹತ್ರ ಬರ್ತಾ ಇದ್ದೀವಿ. ನಿಮಗೆ ಶಿವಾನಂದ ಕಳವೆ ಅವರು ಗೊತ್ತಿರ್ಬೋದು, ಅವರ ಊರು ಇದು. ಇಲ್ಲೊಂದು ಪರಿಸರ ಅಧ್ಯಯನ ಕೇಂದ್ರ ಅಂತ ಇದೆ, ತುಂಬ ಚೆನ್ನಾಗಿದೆ. ರಾಜ್ಯದ ವಿವಿಧ ಕಡೆಗಳಿಂದ ಇಲ್ಲಿ ಮಕ್ಕಳು ಬಂದು ಅರಣ್ಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಹೋಗ್ತಾರೆ. ಹಾಗೆ ನಮ್ಮ ಏನು ಹಳ್ಳಿಗರ ಜೀವನ ಇರ್ಬೋದು, ಕಾಡಿನ ಬದುಕಿರ್ಬೋದು, ಅವುಗಳನ್ನೆಲ್ಲ ತಿಳ್ಕೊಂಡು ಹೋಗ್ತಾರೆ. ಹಾಗೆ ಮರಗಳ ಬಗ್ಗೆ ಎಲ್ಲ ಜ್ಞಾನವನ್ನು ಪಡ್ಕೊಂಡು ಹೋಗ್ತಾರೆ. ಸ್ವತಃ ಶಿವಾನಂದ ಕಳವೆ ಅವರು ಅವರಿಗೆ ಅಲ್ಲಿ ಮಾಹಿತಿ ಕೊಡ್ತಾರೆ. ಅದರ ಜೊತೆಗೆ ತಜ್ಞ ವ್ಯಕ್ತಿಗಳು ಕೂಡ ಅಲ್ಲಿ ಇರ್ತಾರೆ. ಇದು ನಿಮಗೆ ಅಂಕುಡೊಂಕಿನ ರಸ್ತೆ. ನಾವು ಇವಾಗ ಆಲ್ಮೋಸ್ಟ್ ಸಾಲ್ಕಣಿ ಕ್ರಾಸ್ ಹತ್ರ ಇದ್ದೇವೆ. ಇಲ್ಲಿಂದ ನೆಕ್ಸ್ಟ್ ಹುಲೇಕಲ್ ಬರುತ್ತೆ. ಹುಲೇಕಲ್ಲಿಂದ ನೆಕ್ಸ್ಟ್ ವಾನಹಳ್ಳಿ, ವಾನಹಳ್ಳಿಯಿಂದ ಕಕ್ಕಳ್ಳಿಯಿಂದ ದೋರಣಗಿರಿ, ಹೀಗೆ ಊರುಗಳು ಬರ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ನಿಮ್ಗೆ ಏನು ಕಾಣಿಸ್ತಾ ಇದೆಯಲ್ಲ, ಇದು ಕೆಂಗ್ರೆಹೊಳೆ ಅಂತ. ಶಾಲ್ಮಲಾ ನದಿ ಅಂತ ಏನು ಹೇಳ್ತಾರಲ್ಲ, ಶಾಲ್ಮಲಾ ನದಿ ಇದು. ಶಾಲ್ಮಲಾ ನದಿಗಿಂತ ಮೊದಲು ಏನು ಕೆಂಗ್ರೆಹೊಳೆ ಅಂತ ಹೇಳ್ತಾರಲ್ಲ, ಅದು ಇದು. ನೀವು ಇಲ್ಲಿ ಅಂಕುಡೊಂಕಿನ ರಸ್ತೆಯನ್ನು ನೀವು ಕಣ್ತುಂಬ್ಕೊಳ್ಬೋದು. ದಟ್ಟ ಕಾಡಿನ ನಡುವೆ ಹಾದು ಹೋಗುವ ರಸ್ತೆ ಇದು. ಹಾಗೆ ಪಶ್ಚಿಮ ಘಟ್ಟವನ್ನು ಸೀಳ್ಕೊಂಡು ಹೋಗುವಂಥ ರಸ್ತೆ. ಸಿರ್ಸಿ, ಅಂಕೋಲಾ ಹಾಗೂ ಯಲ್ಲಾಪುರ ತಾಲೂಕಿನ ಗ್ರಾಮೀಣ ಪ್ರದೇಶಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ ಅಂತ ಹೇಳ್ಬೋದು ಇದನ್ನ.
ಗ್ರಾಮದ ಹತ್ರ ಬಂದಿದ್ದೀವಿ. ಹುಲೇಕಲ್ ಅಂತ. ಒಂದಾನೊಂದು ಕಾಲದಲ್ಲಿ ಈಗೇನು ಸಿರ್ಸಿ ಇದೆಯೋ ಅಷ್ಟೇ ಜನಸಂಖ್ಯೆಯನ್ನು ಹೊಂದಿತ್ತು ಅನ್ನುವಂತಹ ಮಾತುಗಳು ಹುಲೇಕಲ್ ಬಗ್ಗೆ ಇದೆ. ಹುಲೇಕಲ್ ಪಕ್ಕದಲ್ಲಿ ಸೋಂದಾ ನಿಮಗೆ ಇದ್ದು, ಸೋದೆ ಅರಸರು ಇಲ್ಲಿ ಆಳ್ವಿಕೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಇಲ್ಲಿ ತುಂಬ ಜನಸಂಖ್ಯೆ ಇತ್ತು ಅಂತ ಕೇಳ್ಪಡ್ತೀವಿ. ಇಲ್ಲೊಂದು ಜಾಗ ಇದೆ, ಅದು ದಟ್ಟ ಕಾಡು. ಆ ಕಾಡಿನ ಮಧ್ಯ ನಿಮಗೆ ಅಲ್ಲಲ್ಲಿ ಬಾವಿಗಳು ಸಿಗುತ್ತೆ. ಅಂದರೆ ಒಂದಾನೊಂದು ಕಾಲದಲ್ಲಿ ಈ ಬಾವಿಗಳಿರುವಂತಹ ಜಾಗ ಏನಿದೆ ಅಲ್ಲೆಲ್ಲ ಮನೆಗಳಿತ್ತು. ಆ ಮನೆಗಳ ಬಾವಿಗಳು ಏನಿದೆ ಅವುಗಳ ಕುರುಹು ಮಾತ್ರ ಈಗಿದೆ ಅಂತ ಹೇಳ್ತಾರೆ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಹುಲೇಕಲ್ಲು. ಕನ್ನಡದಲ್ಲಿ ಸುನಿಲ್ ಕುಮಾರ್ ದೇಸಾಯಿ ಅವ್ರದ್ದೊಂದು ರಮ್ಯ ಚೈತ್ರಕಾಲ ಅಂತ ಒಂದು ಸಿನಿಮಾ ಬಂದಿತ್ತು. ಅದರ ಹೀರೋ ಹೆಸರು ಚನ್ನಾ ಹುಲೇಕಲ್ ಅಂತ. ಅವನು ಇದೇ ಊರಿನವನು ಅಂತ ಹೇಳ್ಕೊಳ್ತಾನೆ. ಬಹುತೇಕ ಆ ಸಿನಿಮಾ ಕೂಡ ಇದೇ ಊರಿನಲ್ಲೇ ಶೂಟಿಂಗ್ ಆಗಿತ್ತು. ನೀವಿವಾಗ ಇಲ್ಲಿ ಎದುರುಗಡೆ ನೋಡ್ತಾ ಇದ್ದೀರಿ, ಇಲ್ಲಿ 2 ಮಾರ್ಗ ಇದೆ. ಈ ರೋಡು ಸೋದೆ ಕಡೆಗೆ ಹೋಗುತ್ತೆ, ಹಾಗೆ ಇಲ್ಲಿ ಇನ್ನೊಂದು ದೋರಣಗಿರಿಗೆ ಹೋಗುತ್ತೆ. ಇಂತಹ ನೆರಳು ಬೆಳಕಿನ ನಡುವೆ ಇರುವಂತಹ ರಸ್ತೆಯಲ್ಲಿ ಪ್ರಯಾಣ ಮಾಡೋದೇ ಬಹಳ ಖುಷಿಯ ಸಂಗತಿ. ನೀವಿಲ್ಲಿ ನೋಡ್ಬೋದು, ಸೂರ್ಯನ ಬೆಳಕು ಭೂಮಿಗೆ ಬೀಳದಷ್ಟು ದಟ್ಟವಾಗಿದೆ ಇಲ್ಲಿ ಕಾಡುಗಳು. ಅದ್ರ ಜೊತೆಗೆ ಅಂಕುಡೊಂಕಿನ ರಸ್ತೆ. ನಿಮಗೆ ಕಾರ್ ಓಡಿಸೋರಿಗೆ, ಬೈಕ್ ಓಡಿಸೋರಿಗೆ ಹೇಳಿ ಮಾಡಿಸಿದಂತಹ ಸ್ಥಳ. ಅವರ ಕನಸಿನ ಕೂಸು ಹೋಗ್ತಾ ಇದೆ. ನಾವಿವಾಗ ವಾನಹಳ್ಳಿಗೆ ಬಂದಿದ್ದೀವಿ. ವಾನಹಳ್ಳಿ ಅನ್ನೋ ಊರು. ಸೊ ಇದೊಂದು ಗ್ರಾಮ ಪಂಚಾಯತಿ. ನಿಮ್ಗಲ್ಲಿ ಹಿಂದ್ಗಡೆಗೆ ದೊಡ್ಡದೊಂದು ಹಸಿರು ಬೆಟ್ಟ ಕಾಣಿಸ್ತಿರ್ಬೋದು.
ಮೆಣಸಿ ಸೀಮೆ ಅಂತ ಹೇಳ್ತಾರೆ. ಮೆಣಸಿ ಸೀಮೆಯ ಮುಖ್ಯ ಊರು ಇದು. ಇಲ್ಲಿಂದನೇ ಮುಂದೆ ನಿಮಗೆ ಗಣೇಶ್ ಪಾಲು ಜಲಪಾತಕ್ಕೆ ಹೋಗ್ಬೋದು ನೀವು. ಲೆಫ್ಟು ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ಬಲಗಡೆ ಹೋದರೆ ಗಣೇಶ್ ಫಾಲ್ಸಿಗೆ ಹೋಗುತ್ತೆ. ಇಲ್ಲಿ ಲೆಫ್ಟ್ ನಾವು ತಗೊಂಡ್ವಿ ದೋರಣಗಿರಿ ರೋಡು. ಈ ಮಾರ್ಗದ ಒಂದು ವಿಶೇಷ ಅಂದರೆ ಎರಡೂ ಸೈಡು ಸಮೃದ್ಧವಾದ ತೋಟಗಳು, ಅಡಿಕೆ ತೋಟಗಳಿರ್ಬೋದು, ತೆಂಗಿನ ತೋಟಗಳಿರ್ಬೋದು, ಹಾಗೆ ಹಸಿರಿನ ಕಾಡು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದರ ನಡುವೆ ಹಾದು ಹೋಗುವಂಥ ರಸ್ತೆ ನಮಗೆ ಬಹಳ ರೋಮಾಂಚನ ಅನಿಸುತ್ತೆ. ನಡುವೆ ನೋಡಿ ಹೀಗೆ ಮರಗಳ ರೆಂಬೆ ಕೊಂಬೆಗಳು ಬಿದ್ಕೊಂಡಿರುತ್ತೆ. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅವರು ಬೆಟ್ಟದ ಬುಡದಲ್ಲೊಂದು ಮನೆಯ ಮಾಡಿ ಭೂಮಿ ಕುಸಿತಕ್ಕೆ ಹೆದರಿದೊಡೆಂತಯ್ಯ ಅಂತ ಆಗಿದೆ ಬಾಬಾ ಇವರ ಪರಿಸ್ಥಿತಿ. ಇಂತಹ ರಸ್ತೆಗಳಲ್ಲಿ ವಾಹನ ಚಾಲನೆ ಮಾಡುವವರು ಬ್ರೇಕು, ಎಕ್ಸಿಲೇಟ್ರು, ಕ್ಲಚ್ಚು, ಸ್ಟೇರಿಂಗು ಎಲ್ಲ ಬಹಳ ಸರಿಯಾಗಿ ನಿರ್ವಹಣೆ ಮಾಡುವಂಥವ್ರಾಗಿದ್ದರೆ ಆರಾಮಾಗಿ ಹೋಗ್ಬೋದು. ನಾವು ಬಹುತೇಕ ಕಕ್ಕಳ್ಳಿಯ ಹತ್ರಕ್ಕಿದ್ದೀವಿ. ಕಕ್ಕಳ್ಳಿಯ ಬುಡದಲ್ಲಿರುವಂತಹ ಒಂದು ಘಾಟ್ ಇದು.
ಇವಾಗ ಕಕ್ಕಳ್ಳಿ ಬಂದಿದೆ. ಕಕ್ಕಳ್ಳಿ ಊರು. ಹಿಂಗೆ ಕಕ್ಕಳ್ಳಿ ಬಸ್ಸು ಇಲ್ಲಿ ತನಕ ಬರುತ್ತೆ. ಇದು ದಾವಣಗೆರೆ ರಸ್ತೆ. ಇಲ್ಲಿಂದ ನಿಮಗೆ ನಿಜವಾದ ಗ್ರಾಮೀಣ ಭಾಗದ ರಸ್ತೆಯ ದರ್ಶನ ಆಗ್ಬೋದು. ಜಿಂಕೆ, ಕಾಡೆಮ್ಮೆ ಇತ್ಯಾದಿ ವನ್ಯಮೃಗಗಳಿರುವಂತಹ ಕಾಡನ್ನ ನೀವು ಇವಾಗ ನೋಡ್ತಾ ಇದ್ದೀರಿ. ಅದರ ನಡುವೆ ಈ ರಸ್ತೆ ಹಾದು ಹೋಗ್ತಾ ಇದೆ. ಇಲ್ಲಿ ಇನ್ನೊಂದೇನಂದ್ರೆ, ನಿಮ್ಮ ಹಿರಿಯರಿಗೆ ಗೊತ್ತಿರ್ಬೋದು, ಬೆತ್ತ ಅಂತ ಹೇಳ್ತಾರಲ್ಲ. ಹಿಂದೆ ಚಿಕ್ಕ ಮಕ್ಕಳಿಗೆಲ್ಲ ಬೆತ್ತದಲ್ಲಿ ಹೊಡಿತಿದ್ರಂತೆ ಶಿಕ್ಷಕರಾದವರು. ಆ ಬೆತ್ತಗಳು ಇಲ್ಲಿ ಸಿಗುತ್ತೆ ನಿಮ್ಗೆ. ಇಲ್ಲಿ ಕಾಣಿಸ್ಬೋದು ನೋಡಿ, ಇದೆಲ್ಲ ಬೆತ್ತದ ಗಿಡಗಳು. ಇದು ನಾಗರ ಬೆತ್ತ ಅಂತ ಕರಿತಿದ್ರಲ್ಲ, ಅದು ಇಲ್ಲಿದೆ ನೋಡಿ, ಹೇರಳವಾಗಿದೆ. ಇಲ್ಲಿ 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 ಕಾಣಿಸ್ತಾ ಇರೋದು ನೋಡಿ, ಇದು ಬೆತ್ತ. ಇದು ಇಲ್ಲಿ ವಿಪರೀತ ಮಳೆ ಆಗುತ್ತೆ. ಮಳೆಗಾಲದಲ್ಲಿ ಬಂದ್ರೆ ಪಾಪ ಇಲ್ಲಿನ ನಿವಾಸಿಗಳ ಪರಿಸ್ಥಿತಿ ದೇವರಿಗೆ ಪ್ರೀತಿ ಅನ್ನೋ ಹಾಗೆ. ಅತ್ಯಂತ ಹೆಚ್ಚು ಮಳೆ ಬೀಳುವಂತಹ ಸ್ಥಳಗಳಲ್ಲಿ ಇದು ಒಂದು. ನಿಮಗೆ ಗಂಗಾವಳಿ ನದಿ ಏನು ಗೊತ್ತು, ನಿಮಗೆ ಕೇಳಿರ್ಬೋದು. ಗಂಗಾವಳಿ ನದಿಯ ಮೇಲ್ಭಾಗದ ಪ್ರದೇಶ ಇದು. ಗಂಗಾವಳಿ ನದಿ ನಿಮಗೆ ಬಹುಶಃ ಶಿರೂರು ಭೂಕುಸಿತದ ಮೂಲಕ ನಿಮಗೆ ಗೊತ್ತಿರ್ಬೋದು. ಮೇಲ್ಗಡೆ ನೋಡಿ, ಅಲ್ಲೊಂದು ಗುಡ್ಡ ಇದೆ, ನಿಶಾನೆ ಗುಡ್ಡ ಅಂತ ಕರೀತಾರೆ ನೋಡಿ. ಇಲ್ಲಿ ನೋಡಿ, ಗಮಿಯನ್ ಗುಡ್ಡ ಅಂತನೋ ಇದನ್ನ ಹೇಳ್ತಾರಂತೆ. ನಾನು ಹಿಂದೆ ಈಗೊಂದು ಕೊರೋನಾಕ್ಕಿಂತ ಮೊದಲು ಒಂದ್ಸರಿ ನನ್ನ ಹೊಸ ಬೈಕನ್ನು ತಗೊಂಡು ಈ ರಸ್ತೆಯಲ್ಲಿ ಬಂದಿದ್ದೆ. ಆವಾಗ ಈ ರಸ್ತೆ ಫುಲ್ ಹಾಳಾಕೊಂಡಿತ್ತು. ಎಷ್ಟು ಹಾಳಾಗಿತ್ತು ಅಂದರೆ, ನಾನು ಲಾಸ್ಟಿಗೆ ನಾನು ಎಲ್ಲಿಗೆ ಹೋಗಬೇಕು ಅಲ್ಲಿ ಹೋಗಿ ತಲುಪಿದಾಗ ನೋಡ್ತೀನಿ ನನ್ನ ಬೈಕಿನ ಸೈಲೆನ್ಸರೇ ಕಿತ್ತೋಗಿತ್ತು. ಅಷ್ಟು ರೋಡ್ ಹಾಳಾಗಿತ್ತು. ಆಗಿನಕ್ಕಿಂತ ಇವಾಗ ಸ್ವಲ್ಪ ಬೆಟ್ರು ಅಂತ ಹೇಳ್ಬೋದು. ಅಲ್ಲಲ್ಲಿ ಸಿಮೆಂಟ್ ರಸ್ತೆಯನ್ನು ಮಾಡಿದ್ದಾರೆ. ಸೊ ಮೊದಲಿನಷ್ಟು ತೊಂದರೆ ಆಗ್ತಾ ಇಲ್ಲ, ತೊಂದರೆ ಆಗಲ್ಲ ಅಂತ ಅನ್ಕೋತೀನಿ. ಇವಾಗ ದಾವಣಗೆರೆಗೆ ಹೋಗುವಂತಹ ಘಟ್ಟ ಶುರುವಾಗಿದೆ. ಶಿರಸ್ಗಾಂವ್ ಅಂತ ಹೇಳ್ತಾರೆ ಈ ಗ್ರಾಮದ ಹೆಸರು, ಶಿರಸ್ಗಾಂವ್ ಘಟ್ಟ ಅಂತ.
ಟಾಟಾ ಕಾರಿನ ಬಳಕೆದಾರರಾಗಿ ಟಾಟಾ ಕಾರಿನ ಬಗ್ಗೆ ಏನು ಹೇಳ್ತೀರಿ ಗಿರೀಶ್ ಅವರೇ? ನಾನು ನೋಡಿದಂತೆ ಭಾಳ ಚೆನ್ನಾಗಿದೆ ಕಾರು, ಎಸ್ಪೆಷಲಿ ಇದು ನ್ಯಾನೋ ಕಾರು. ನಾನು ಇಲ್ಲಿವರೆಗೆ ಒಂದು 67,000 ಕಿಲೋಮೀಟರ್ ಓಡಿಸಿದ್ದೀನಿ. ಭಾಳ ಅದ್ಭುತವಾದ ಕಾರು. ಆಗಲ್ಲ, 624cc ಇಂಜಿನ್ನು, ಹಾಗಾಗಿ ಸ್ವಲ್ಪ ನಿಧಾನ ಆದರೂ ಹೋಗ್ಬೇಕಾದಲ್ಲಿ ಹೋಗುತ್ತೆ. ಈಗ ಇನ್ನೊಂದು ಗಿರೀಶ್ ಅವರೇ, ಈ ಟಾಟಾ ಕಾರು ಬಂದ ಹೊಸರಲ್ಲಿ ಅದರ ಬಗ್ಗೆ ಬಹಳಷ್ಟು ಆರೋಪಗಳು, ಅಂದ್ರೆ ಈಗ ಅತ್ಯಂತ ಮಿಡ್ಲ್ ಕ್ಲಾಸ್ನವರು, ಕೆಳ ಮಧ್ಯಮ ವರ್ಗದವರೇ ಹೊಡಿಬೇಕು ಅಂತೇಳಿ ರತನ್ ಟಾಟಾ ಅವರು ಕನಸು ಕಂಡು ತಂದಂಥ ಕಾರ್ ಆಗಿತ್ತು. ಆದರೆ ನಂತರ ದಿನಗಳಲ್ಲಿ ಅಷ್ಟು ಜನಪ್ರಿಯ ಆಗಿರಲಿಲ್ಲ. ಅಂತಹ ಸಂದರ್ಭಗಳಲ್ಲಿ ನೀವು ನ್ಯಾನೋ ಕಾರನ್ನ ತಗೊಳ್ಳೋ ಮನಸ್ಸು ಮಾಡಿದ್ರಿ. ಸೊ ಏನು ಹೇಳ್ತೀರಾ? ಇಲ್ಲಾಂದರೆ ನಾನು ಫಸ್ಟ್ ನ್ಯಾನೋ ಕಾರ್ ನಮ್ಮ ಒಬ್ಬರ ಹತ್ರ ಇದು ಅವತ್ತು ನೋಡಿದಾಗ ಫಾರ್ ದ ಫಸ್ಟ್ ಟೈಮ್ ನನ್ನ ಕಾರಲ್ಲಿ ಅಷ್ಟು ಚಿಕ್ಕ ಕಾರಲ್ಲಿ ಅಷ್ಟು ಸ್ಪೇಸ್ ಕಂಡೆ ನಾನು, ಸ್ಪೇಷಿಯಸ್ ಇಂಟೀರಿಯರು. ಆ ಕಾರಣಕ್ಕೆ ನನಗೆ ಇಷ್ಟ ಆಯಿತು. ಆಮೇಲೆ ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಅದರ ಮೈಲೇಜು, ಅದರ ಮೇಂಟೆನೆನ್ಸ್ ಎಲ್ಲ ತುಂಬ ಕಡಿಮೆ ಇತ್ತು. ಮತ್ತು ಅದರ ಡಿಸೈನ್ ತುಂಬ ಆರಾಮಾಗಿ ನಮಗೆ ಹೋಗೋದಕ್ಕೆ, ಸಣ್ಣ ಜಾಗದಲ್ಲಿ ಹೋಗೋದಕ್ಕೆ ಕೂಡ ಹೆಲ್ಪ್ ಆಗುವಂಥ ಇತ್ತು. ಹಾಗಾಗಿ ತಗೊಳ್ಬೇಕಿದ್ರೆ ನನಗೂ ಕೂಡ ಕೆಲವು ಡೌಟ್ ಇತ್ತು, ಇದು ಏರ್ಗಳನ್ನು ಹತ್ತೆ ಎಲ್ಲಾದರೂ ಮತ್ತೆ ನಿಂತು ಬಿಟ್ರೆ ಅಂಥೇಳಿ. ಬಟ್ ತಗೊಂಡ ಮೇಲೆ ನನಗೆ ಗೊತ್ತಾಗ್ತಾ ಇದೆ, ಇಷ್ಟು ವರ್ಷ ಹೊಡೆದ್ಮೇಲೆ ಇದು ಸೂಪರ್ ಕಾರ್. ಇದು ಅದರ ಕೆಪಾಸಿಟಿಗೆ ಏನಿದೆಯೋ ಅಷ್ಟು ಲಗೇಜನ್ನು ಹತ್ಕೊಂಡು ಎಲ್ಲಿ ಬೇಕಾದರೂ ಹೋಗಿ ಬರುತ್ತೆ ಆರಾಮಾಗಿ. ಅಂದರೆ ಟಾಟಾ ಫುಲ್ ಬಡವರ ಬಂದು ಅಂತ ಹೇಳಿ. ಖಂಡಿತ ಈ ಕಾರ್ ಸಕ್ಸಸ್ ಆಗಿದ್ರೆ, ಅನ್ಫಾರ್ಚುನೇಟ್ ಅದು ನೆಗೆಟಿವ್ ಮಾರ್ಕೆಟಿಂಗ್ ಆಗಿ ಆಗಲಿಲ್ಲ. ಬಿಟ್ರೆ ಆಗಿದ್ರೆ ಜನರಿಗೆ ಉಪಯೋಗ ಆಗ್ತಿತ್ತು. ಬೇರೆ ಕಂಪ್ನಿಗಳು ಕೂಡ ಈ ಥರ ಕಾರನ್ನು ತರುವ ಪ್ರಯತ್ನ ಮಾಡ್ತಿದ್ವು. ಅವಾಗ ಏನು ಜನರಿಗೇನೆ ಹೆಲ್ಪ್ ಆಗ್ತಿತ್ತು. ಬಟ್ ಅದಾಗಲಿಲ್ಲ. ಹಾಗಾಗಿ ಅದೊಂದು ಏನು ದುರ್ದೈವ ಅಂತಲೇ ಹೇಳ್ಬೇಕಷ್ಟೆ. ಇನ್ನೊಂದು ನಾನು ಅಂದರೆ ನಿಮ್ಮ ಹತ್ರ ಮುಖ್ಯವಾಗಿ ಕೇಳಬೇಕಾಗಿದ್ದು ಅಂದರೆ, ಈಗ ಟಾಟಾದ ಗಾಡಿಗಳು, ಟಾಟಾದವರು ಟಾಟಾ ಇಂಡಿಕಾ ಅಂತ ಯಾರ್ಯಾರು ದೂರದ ಪ್ರಯಾಣ ಮಾಡ್ತಾರೋ ಅಂಥವರಿಗೆ ಅಂತಲೇ ಟಾಟಾ ಇಂಡಿಕಾ ಕಾರ್ ಅಂತಂದರು. ಆದರೆ ಕಾರ್ ತಂದ ಹೊಸರಲ್ಲಿ ಅಷ್ಟು ಫೇಮಸ್ ಆಗಲಿಲ್ಲ. ಆಮೇಲೆ ಒಂದು 2 ವರ್ಷದ ನಂತರ ಯಾರು ನೋಡಿದ್ರು ಬಾಡಿಗೆಗೆ ಟಾಟಾ ಕಾರನ್ನೇ ತಗೊಂಡು, ಅಂದರೆ ಇಂಡಿಕಾ ಕಾರನ್ನ ತಗೊಂಡು ಹೋಗ್ತಾರೆ ದೂರಗೆ ಅನ್ನೋ ಮಟ್ಟ ಬಂತು. ಆಮೇಲೆ ಮಧ್ಯಮ ವರ್ಗದವರಿಗೆ ಅಂತ ಹೇಳಿ ನ್ಯಾನೋ ತಂದರು. ಸ್ಟಾರ್ಟಿಂಗಲ್ಲಿ ನ್ಯಾನೋ ಫೇಮಸ್ ಆಗಲಿಲ್ಲ, ಆಮೇಲೆ ನ್ಯಾನೋ ಬಳಕೆದಾರರು ಹೆಚ್ಚಾದರು. ಈವನ್ನು ಟಿಯಾಗೋ ಇರ್ಬೋದು, ಟಿಗೋರ್ ಇರ್ಬೋದು, ಈ ರೀತಿ ಕಾರುಗಳು ಸ್ಟಾರ್ಟಿಂಗ್ ಬಂದಾಗ ಅವುಗಳ ಬಗ್ಗೆ ನೆಗೆಟಿವ್ ಮಾತುಗಳೇ ಯಾಕೆ ಬರುತ್ತೆ, ಆಮೇಲೆ ಯಾಕೆ ಅದು ಫೇಮಸ್ ಆಗುತ್ತೆ? ಅಂದರೆ ಫಸ್ಟಿಗೆ ಸುಮ್ಮನೆ ಜನ ಮಾತಾಡೋದು. ಈಗ ನ್ಯಾನೋ ಕಾರ್ ವಿಷಯ ತಗೊಂಡ್ರೆ ಅದ್ರ ಒಳಗಡೆ ಒಮ್ಮೆನೂ ಕುತ್ಕೊಳ್ದೇನೆ ಮಾತಾಡಿದವರೇ ಜಾಸ್ತಿ. ಸುಮ್ಮನೆ ಅದನ್ನು ಆಟೋ ರಿಕ್ಷಾ ಹಾಗೆ ಹೀಗೆ ಈ ಥರ ಮನಸ್ಸಿಗೆ ಬಂದಂಗೆ ಕಾಮೆಂಟ್ ಮಾಡಿದರು. ಬಟ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಇವತ್ತವರೆಗೆ ಯಾರು ಪ್ರಥಮ ಬಾರಿಗೆ ನಾನು ಕಾರಲ್ಲಿ ಕೂತಿದ್ದಾರೋ ಅವರೆಲ್ಲರೂ ಕೂಡ ಆಶ್ಚರ್ಯ ಪಡೋದು ಇದರ ಇಂಟೀರಿಯರ್ ಸ್ಪೇಸಿಗೆ. ಇಷ್ಟು ಸ್ಪೇಸ್ ಇದೆಯಲ್ಲ ಈ ಸಣ್ಣ ಕಾರಲ್ಲಿ, ಎಷ್ಟು ಆರಾಮಾಗಿ ಹೋಗಿ ಬರ್ಬೋದು. ಮತ್ತು ತುಂಬ ಲಾಂಗ್ ಡ್ರೈವ್ ನಾನು ಮಾಡಿ ಕೆಲವ್ರು ನನ್ನ ಜೊತೆ ಕರ್ಕೊಂಡು ಹೋದ್ರೆ ಹೇಳೋದು, ಎಷ್ಟು ಆರಾಮಾಗತ್ತಪ್ಪ ಇದು ಲಾಂಗ್ ಡ್ರೈವ್ ಹೋದರೂ ಕೂಡ, ಕೈಕಾಲು ನೋವಲ್ಲ ಅಂತ ಹೇಳೋದು. ಅಂದರೆ ಅದೇ ನಮ್ಮ ಇಂಡಿಯಾದಲ್ಲಿ ಒಂದು ಟೆಂಡೆನ್ಸಿ ಇದೆ, ಸುಮ್ಮನೆ ಬಾಯಿಂದ ಬಾಯಿಗೆ ಮಾತಾಡ್ತಾ ಹೋಗೋದು, ಎಕ್ಸ್ಪೀರಿಯನ್ಸ್ ಇಲ್ಲದೇನೆ ಮೌತ್ ಪಬ್ಲಿಸಿಟಿ. ಮೌತ್ ಪಬ್ಲಿಸಿಟಿ ಹಾಗಾಗತ್ತೆ. ಯಾವುದೋ ಒಂದು ಕಾರು ಚೆನ್ನಾಗಿದೆ ಅಂತ 4 ಜನ ಹೇಳಿಬಿಟ್ರು ಅಂದರೆ ಅದನ್ನು ಸುಮ್ಮನೆ ಎಲ್ಲರೂ ಅಂದ್ಕೊಂಡು ಹೋಗ್ತಾ ಹೋಗುತ್ತೆ. ಅದು ಎಕ್ಸ್ಪೀರಿಯನ್ಸ್ ಇಲ್ಲ. ಯಾರೊಬ್ರು ಚೆನ್ನಾಗಿಲ್ಲ ಅಂದರು, ಓಕೆ ಎಲ್ಲರೂ ಚೆನ್ನಾಗಿಲ್ಲ ಅನ್ನೋದು ಈ ಥರ. ಈ ಸೇಫ್ಟಿ ಇಶ್ಯೂ ಹೆಂಗಿದೆ? ಆ ಸೇಫ್ಟಿ ಇಶ್ಯೂ ಅಂತ ಬಂದರೆ ಇದು ಒಂದು ಬೈಕಿಗೆ ಆಲ್ಟರ್ನೇಟಿವ್ ಮಾಡಿರೋಂಥ ಕಾರ್ ಇದು. ಹಾಗಾಗಿ ಇವತ್ತಿನ ಏನು 5 ಸ್ಟಾರ್ ರೇಟಿಂಗು ಈ ಥರದ್ದು ಏನೂ ಇಲ್ಲ. ಅದು ಕ್ರ್ಯಾಶ್ ಟೆಸ್ಟಲ್ಲಿ ಇದಕ್ಕೆ 0ನೇ ಬಂದಿದೆ ಅಂತ ಹೇಳ್ತಾರೆ. ಆದರೂ ಕೂಡ ಕೆಲವೊಂದಷ್ಟು ಮಾಡಿದ್ದಾರೆ. ಏನು ಅಂತಂದರೆ ಫ್ರಂಟ್ ವೀಲ್ ಬರುತ್ತೆ, ಮತ್ತು ಮಧ್ಯದಲ್ಲಿ ಒಂದು ಏನು ಸ್ಟೆಪ್ನಿಯನ್ನು ಕೊಟ್ಟಿದ್ದಾನೆ. ಟು ಸಮ್ ಎಕ್ಸ್ಟೆಂಟ್ ಅದು ಸೇಫ್ ಇದೆ. ಹಾಗಂತ ಸಿಕ್ಕಾಪಟ್ಟೆ ನೀವು 100-150 ಈ ಥರ ಸ್ಪೀಡಲ್ಲೆಲ್ಲ ಏನು ಸೇಫ್ಟಿ ಇಲ್ಲ. ಆದರೆ ಇದು ಬೈಕಿನಕ್ಕಿಂತ ಓಕೆ. ಅವರ ಕಾನ್ಸೆಪ್ಟ್ ಇದ್ದಿದ್ದೆ ಬೈಕಿನ ರೇಟಿಗೆ ಒಂದು ಸೇಫ್ಟಿ ಕೊಡಬೇಕು ಅನ್ನೋ ಉದ್ದೇಶಕ್ಕೆ. ಹಾಗಾಗಿ ಬೈಕಿನಕ್ಕಿಂತ ಸೇಫ್ ಅಂತ. ಥ್ಯಾಂಕ್ ಯು ಗಿರೀಶ್ ಅವರೇ. ಮತ್ತೆ ಈ ಕಾರ್ ಇರೋದು ರೇಸ್ ಮಾಡೋದಕ್ಕೂ ಅಲ್ಲ, ನಮ್ಮ ಸುಖವಾಗಿ ನಾವು ಆರಾಮಾಗಿ ಪ್ರಯಾಣ ಮಾಡ್ಕೊಂಡು ಬರ್ತೀನಿ ಅನ್ನೋ ಉದ್ದೇಶ ಇದ್ದರೆ ಈ ಕಾರ್ ತುಂಬ ಹೆಲ್ಪ್ ಆಗುತ್ತೆ. ಹಾಗಂತೇಳಿ ಯಾವುದೋ ಕಾರನ್ನು ಓವರ್ಟೇಕ್ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂದರೆ ಆಗಲ್ಲ. ಈ ಕಾರಲ್ಲಿ ಒಂದು 70-80 ಎಲ್ಲ ಆರಾಮಾಗಿ ಹೋಗ್ತೀವಿ ನಾವು.
ತೀರಾ 100-150 ಎಲ್ಲ ಹೋಗಕ್ಕೆ ಆಗಲ್ಲ ಕಾರಲ್ಲಿ. ಥ್ಯಾಂಕ್ ಯು ಗಿರೀಶ್ ಅವರೇ. ನಾವು ಟಾಟಾ ಕಾರು ಅದರಲ್ಲೂ ಮೇಯ್ನು ನ್ಯಾನೋ ಕಾರಿನ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡ್ರಿ. ನಾವು ಈಗ ಧೋರಣಗಿರಿ ಘಟ್ಟ ಅಂತೇನೋ ಹೆಸರಾಗಿದೆಯಲ್ಲ, ಆ ಘಟ್ಟಕ್ಕೆ ಹೆಸರು ಬಂದಂತಹ ಧೋರಣಗಿರಿಯನ್ನು ತಲುಪಿದ್ದೀವಿ. ಧೋರಣಗಿರಿಯ ಊರು ಇದು. ನಿಮಗೆ ಬಹುತೇಕರಿಗೆ ಅನಿಸ್ಬೋದು, ಊರು ಅಂದರೆ ಊರಲ್ಲಿ ಮನೆಗಳು ಕಾಣಬೇಕಲ್ವಾ, ತುಂಬ ಮನೆಗಳಿರ್ಬೇಕಲ್ವಾ ಅಂತ. ಇದೆ, ಬಟ್ ಇಲ್ಲಿ ಮಲೆನಾಡಲ್ಲಿ ಹೆಂಗೆ ಅಂದರೆ ಅಲ್ಲೊಂದು ಇಲ್ಲೊಂದು ಮನೆಗಳು ಇರೋದೇ ಜಾಸ್ತಿ. ಸೊ ಅಲ್ಲೊಂದು ಇಲ್ಲೊಂದು ಮನೆಗಳಿದ್ದು ಆ ಮನೆಗಳಿಗೆ ನಾವು ಒಂದು ಊರು ಅಂತ ಇಲ್ಲಿ ಕರೆಯೋದೇ ಜಾಸ್ತಿ. ಸೊ ಇಲ್ಲಿ ಧೋರಣಗಿರಿಯಲ್ಲಿ ಕೂಡ ಒಂದು ನಿಮಗೆ ಲೆಕ್ಕ ಮಾಡಿದರೆ ಒಂದು 20-25-30 ಮನೆಗಳು ಸಿಗ್ಬೋದೇನೋ. ಆದರೆ ಅಲ್ಲೊಂದು ಇಲ್ಲೊಂದು ಇರೋ ಕಾರಣ ಈ ಬಯಲು ನಾಡಿನಿಂದ ಬಂದವರು ಅಥವಾ ಸಿಟಿ ಕಡೆಯಿಂದ ಬಂದವರು ಇದೇನಪ್ಪ ಇದು ಊರು ಅಂತ ಹೇಳುವಾಗತ್ತೆ ಅಷ್ಟೇ. ಇವಾಗ ನಾವು ಮಲೆನಾಡಿನ ಪಶ್ಚಿಮ ಘಟ್ಟದ ತುದಿಗೆ ಬಂದು ತಲುಪಿ ಆಗಿದೆ. ಇನ್ನು ಧೋರಣಗಿರಿ ಘಟ್ಟ ಅಂತ ಏನು ಕರಿತೀವಲ್ಲ, ಅದನ್ನು ನಾವು ಇಳಿದು ಹೋಗಬೇಕಾಗಿದೆ. ಆಲ್ಮೋಸ್ಟು ಬಂದಾಯಿತು. ಇನ್ನೇನಿದ್ರು ಧೋರಣಗಿರಿ ಘಟ್ಟವನ್ನು ನಿಮಗೆ ತೋರಿಸ್ತೀನಿ, ನೋಡಿ ಹೇಗಿದೆ ಅಂತ ಹೇಳಿ. ಅದೇ ರೀತಿ ಧೋರಣಗಿರಿ ಘಟ್ಟದಲ್ಲಿ ನೀವು ಪ್ರಯಾಣ ಮಾಡಿದರೆ ನಿಮ್ಮ ಪ್ರಯಾಣ ಹೇಗಿತ್ತು ಅನ್ನೋದನ್ನ ನಮ್ಮ ಜೊತೆಗೆ ಶೇರ್ ಮಾಡೋಕ್ಕೆ ಮರಿಬೇಡಿ. ಇಲ್ಲಿ ಇಂತಹ ಜಾಗದಲ್ಲಿ ಗಾಡಿ ಏನಾದರೂ ಹಾಳಾಯಿತು ಅಂತಂದರೆ ಕತೆ ಏನು ಅಂತ. ಸುತ್ತಮುತ್ತ 8-10 ಕಿಲೋಮೀಟರ್ ತನಕ ಯಾವುದೇ ಜನವಸತಿ ಅಥವಾ ಗಾಡಿಯನ್ನು ರಿಪೇರಿ ಮಾಡುವಂಥವ್ರು ಯಾರೂ ಇರಲ್ಲ. ಇಲ್ಲಿಂದ ನಾವಿವಾಗ ಘಟ್ಟ ಇಳಿಬೇಕು. ನೋಡಿ, ಇಲ್ಲಿ ವಾನರ ಸೈನ್ಯವೇ ಇದೆ. ಯಪ್ಪ, ಕೈಗೆ ಬಂದು ಬಿಡುತ್ತೋ. ಇದು ಧೋರಣಗಿರಿ ಘಟ್ಟ ಫುಲ್ ಡೌನ್ ಇಳಿತಾ ಇದ್ದೇವೆ ನಾವಿವಾಗ. ಒಂದು ಕಾಲದಲ್ಲಿ ಇಲ್ಲೂ ಕೂಡ ಭೂಕುಸಿತ ಆಗಿತ್ತು. ಯಲ್ಲಾಪುರ ಮುಖ್ಯ ರಸ್ತೆ 6 ಕಿಲೋಮೀಟರ್. ಇಲ್ಲಿ 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 ಇದು ಧೋರಣಗಿರಿ ವ್ಯೂ ಪಾಯಿಂಟ್. ಇಲ್ಲಿ ಧೋರಣಗಿರಿ ಘಟ್ಟದ ವ್ಯೂ ಪಾಯಿಂಟ್ನಲ್ಲಿ ನಾವು ಇವಾಗ ಇದ್ದೀವಿ. ಹಾಗೆ ಧೋರಣಗಿರಿ ಘಟ್ಟದ ವ್ಯೂ ಪಾಯಿಂಟನ್ನು ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ನಾವಿವಾಗ ವ್ಯೂ ಪಾಯಿಂಟ್ ಹತ್ರ ಇದ್ದೀವಿ. ಇಲ್ಲಿಂದ ಕೆಳಗಡೆಗೆ ಅಂಕೋಲಾ ತಾಲೂಕಿನ ಗುಳ್ಳ್ಯಾಪುರ ಹಾಗೂ ರಾಮನಗುಳಿ ಮುಂತಾದ ಭಾಗವೇ ಕಾಣುತ್ತೆ. ಜೂಮ್ ಮಾಡ್ತೀನಿ ನೋಡಿ. ಪಶ್ಚಿಮ ಘಟ್ಟದ ಮಲೆನಾಡಿನ ತುತ್ತ ತುದಿ. ಧೋರಣಗಿರಿ ಘಟ್ಟವನ್ನು ನಾವು ಇಳಿತಾ ಇದ್ದೇವೆ. ಸಿರ್ಸಿಯಿಂದ ಗುಳ್ಳ್ಯಾಪುರ, ಅಂಕೋಲಾ ತಾಲೂಕಿನ ಗುಳ್ಳ್ಯಾಪುರಕ್ಕೆ ಕನೆಕ್ಟ್ ಮಾಡುವಂಥ ರಸ್ತೆ ಇದು. ಅಪ್ಪಟ ಗ್ರಾಮೀಣ ರಸ್ತೆ. ಒಂದು 40-45 ಕಿಲೋಮೀಟ್ರು ಸುದೀರ್ಘವಾದಂಥ ರಸ್ತೆ ಇದು. ನನ್ನ ಅನುಭವದ ಪ್ರಕಾರ ಕಳೆದ ಒಂದು 4-5 ವರ್ಷಗಳ ಹಿಂದೆ ತೀರಾ ಕೆಟ್ಟದಾಗಿತ್ತು ಈ ಘಾಟ್ ರಸ್ತೆ. ಘಾಟ್ ರಸ್ತೆ ಇವಾಗ ಬಹಳಷ್ಟು ಸುಧಾರಣೆ ಆಗಿದೆ. ಸಿಮೆಂಟ್ ರಸ್ತೆ ಮಾಡಿದ್ದಾರೆ. ಸಿಂಗಲ್ ರೋಡ್ ಅನ್ನೋದನ್ನು ಬಿಟ್ಟರೆ ತುಂಬ ಮೊದಲಿಗಿಂತ ಅದೆಷ್ಟೋ ಪಟ್ಟು ಉತ್ತಮವಾಗಿದೆ ರೋಡು. ಕಾರು ಬೈಕುಗಳನ್ನೆಲ್ಲ ತುಂಬ ಚೆನ್ನಾಗಿ ತಗೊಂಡು ಹೋಗ್ಬೋದು. ಇಲ್ಲೊಂದು ಜಲಪಾತ ಇದೆ, ಜಲಪಾತ ವೀಕ್ಷಣೆ ಮಾಡೋಣ ಬನ್ನಿ. ಧೋರಣಗಿರಿ ಘಟ್ಟದ ಮಧ್ಯದಲ್ಲಿರುವಂಥ ಒಂದು ಕಿರು ಹಳ್ಳ, ಕಿರು ಜಲಪಾತ ಇದು, ಜಲಧಾರೆ.
ನೋಡಿ ಇಲ್ಲೊಂದು ಮರ ತೋರಿಸ್ತೀನಿ, ಅದು ಎಷ್ಟು ಹತ್ರದಲ್ಲಿದೆ ಅಂತ. ಗಗನಚುಂಬಿ ಮರಗಳು ಅಂದ್ರೆ ಇದೆ. ಮಲೆನಾಡಿನ ಮಡಿಲಲ್ಲಿ ಈ ರೀತಿಯ ಪ್ರದೇಶಗಳು ಹೇರಳವಾಗಿದೆ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯನ್ನು ಜಲಪಾತಗಳ ಜಿಲ್ಲೆ ಅಂತಲೇ ಕರೀತಾರೆ. ಇಲ್ಲಿ ಲೆಕ್ಕಕ್ಕೆ ಸಿಕ್ಕಿರುವುದು 120 ಜಲಪಾತಗಳು ಅಂತ ಹೇಳ್ತಾರೆ. ಇನ್ನು ಲೆಕ್ಕಕ್ಕೆ ಸಿಗದೇ ಇರೋವಂಥದ್ದು ಅದೆಷ್ಟು ಜಲಪಾತಗಳಿದೆಯೋ ಅಂಥದ್ರಲ್ಲಿ ಒಂದು ಈ ಜಲಪಾತ. ಇದು ದೋರಣಗಿರಿ ಘಾಟ್ನ ಮಧ್ಯದಲ್ಲಿದೆ. ನೀವು ಈ ರೋಡಲ್ಲಿ ಬಂದರೆ ವರ್ಷದ ಎಲ್ಲ ಕಾಲವೂ ಜುಳು ಜುಳು ನೀರನ್ನು ಸುರಿಸುತ್ತಾ ಕಣ್ಣು, ಮೈ, ಮನಸ್ಸು ಇವುಗಳನ್ನೆಲ್ಲ ಪುಳಕಗೊಳಿಸ್ತಾ ಹರಿದು ಹೋಗ್ತಾ ಇರುತ್ತೆ. ಇದು ಗಂಗಾವಳಿ ನದಿಯ ಉಪನದಿ, ಗಂಗಾವಳಿ ನದಿಯನ್ನು ಸೇರುವಂತಹ ಒಂದು ಕಿರು ಹಳ್ಳ. ನೀವಿಲ್ಲಿ ನೋಡ್ಬೋದು. ಈ ಜಾಗದಲ್ಲಿ ಉಂಬಳ ಕೂಡ ಇದೆ. ಹಾಗೆ ಕಾಡು ಪ್ರಾಣಿಗಳು ಬಂದು ಇಲ್ಲಿ ನೀರನ್ನು ಕುಡಿದು ಹೋಗ್ತವೆ. ನೋಡಿ ಮೇಲ್ಗಡೆ ಇನ್ನೂ ತುಂಬ ಎತ್ತರದಿಂದ ಇಳಿದು ಬರುವಂತಹ ಜಲಪಾತ ಇದು. ಮಳೆಗಾಲದಲ್ಲಿ ಇದರ ಅಬ್ಬರ ಜಾಸ್ತಿ ಇರುತ್ತೆ, ಇವಾಗ ಸ್ವಲ್ಪ ಇಳಿದಿದೆ. ತುಂಬ ಚೆನ್ನಾಗಿದೆ. ಈ ರೋಡಲ್ಲಿ ಬಂದರೆ ಇಂತಹ ಅಚ್ಚರಿಗಳು ಹಲವು ಕಾಣಲಿಕ್ಕೆ ಸಿಗುತ್ತೆ. ದೋರಣಗಿರಿಯ ದೇವತೆ ಇದು ಅಂತ ಹೇಳ್ಬೋದು. ನೋಡ್ಕೊಬಿಡಿ. ಹಾಗೆ ಇನ್ನು ದೋರಣಗಿರಿ ಘಟ್ಟ ಇಳಿಯೋಗಿದೆ, ಅದನ್ನ ತೋರಿಸ್ತೀನಿ. ಇಲ್ಲಿಂದ ರಸ್ತೆ ಕೊಂಚ ಹಾಳಾಗಿದೆ ಅಂತ ಅನಿಸುತ್ತೆ, ನೋಡೋಣ. ಘಾಟು ಇಳಿತಾ ಇದ್ದೀವಿ ನಾವು ದೋರಣಗಿರಿಗೆ. ಮಧ್ಯದಲ್ಲಿರೋ ಕಿರು ಜಲಪಾತಕ್ಕೆ ಒಂದು ಸ್ಟಾಪ್ ಕೊಟ್ಟು ನಾವು ಇವಾಗ ಹೋಗ್ತಾ ಇದ್ದೀವಿ. ಹಿಂದೆ ನಮ್ಮ ಸಿರ್ಸಿ ಡಿಪೋದಿಂದ ಒಂದು ಬಸ್ ಬಿಡ್ತಿದ್ರು ಈ ರೋಡಲ್ಲಿ ಬಂದುಬಿಟ್ಟು, ಇಲ್ಲಿಂದ ಸೀದಾ ಗುಳ್ಳಾಪುರದಿಂದ ಯಲ್ಲಾಪುರದಿಂದ ಹುಬ್ಬಳ್ಳಿಗೆ ಹೋಗಿ ಮತ್ತೆ ರಿಟರ್ನ್ ಇದೇ ರೋಡಲ್ಲಿ ಬರ್ತಿತ್ತು. ಈ ಭಾಗದ ಗ್ರಾಮೀಣ ಜನರಿಗೆ ತುಂಬ ಅನುಕೂಲಕರವಾದಂಥ ಬಸ್ ಇದಾಗಿತ್ತು. ಆದರೆ ನಂತರದ ದಿನಗಳಲ್ಲಿ ಬಸ್ಸು ಬರ್ತಾ ಇಲ್ಲ, ಆ ಬಸ್ನ ಸ್ಟಾಪ್ ಮಾಡಿದರು. ಮೋಸ್ಟ್ಲಿ ಇಲ್ಲಿ ಡೆವಲಪ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಸಿಮೆಂಟ್ ರಸ್ತೆ ಮಾಡ್ತಾರೆ ಅಂತ ಅನಿಸುತ್ತೆ. ಅದಕ್ಕಾಗಿ ಎಲ್ಲ ತಯಾರಿಗಳನ್ನ ಮಾಡಿಟ್ಟಿದ್ದಾರೆ. ಸೊ ಇವಾಗ ಸದ್ಯಕ್ಕಂತೂ ಧೂಳುಮಯ ರಸ್ತೆ ಇದೆ, ಕಡಿ ರಸ್ತೆ ಇದೆ. ಸೊ ಈ ರಸ್ತೆ ಹಾಕಿದ್ರೆ ನಿಮಗೆ ಅಂಕೋಲಾ ತಾಲೂಕಿನಲ್ಲಿ ಇರುವಂತಹ ಪುನರ್ವಸತಿ ಕೇಂದ್ರ, ಹೆಗ್ಗಾರು, ಹಳವಳ್ಳಿ, ಕಲ್ಲೇಶ್ವರ, ಕೋನಾಳ ಮುಂತಾದ ಪುನರ್ವಸತಿ ಕೇಂದ್ರಗಳಿಗೆ ಅಲ್ಲಿರುವ ಸಾವಿರಾರು ನಿವಾಸಿಗಳಿಗೆ ಬಹಳ ಅನುಕೂಲ ಆಗುತ್ತೆ. ಮತ್ತೆ ಒಳ್ಳೆ ರಸ್ತೆ ಬಂತು, ಸ್ವಲ್ಪ ನಿಟ್ಟುಸಿರು ಬಿಡುವಂತಾಯ್ತು.
ಇಂತಹ ಘಾಟ್ ಸೆಕ್ಷನ್ನು ಅಂಕುಡೊಂಕಿನ ರಸ್ತೆಯಲ್ಲಿ ನಾವು ವಿಡಿಯೋಗಳನ್ನ ಶೂಟ್ ಮಾಡೋದು ಸವಾಲಿನ ಕೆಲಸ. ನೀವು ಎಷ್ಟೇ ಸ್ಟೇಬಲ್ ಆಗಿ ಇಟ್ಕೊಂಡು ರೆಕಾರ್ಡ್ ಮಾಡ್ಕೋತೀರಿ ಅಂದರೂ ಕೂಡ ಜಂಪ್ ಆಗೋ ಹೊಡೆತಕ್ಕೆ ವಿಡಿಯೋ ತುಂಬ ಶೇಕಿ ಆಗ್ತಾ ಇದೆ. ನೀವು ಅದನ್ನ ಗಮನಿಸ್ಬೋದು. ಅಲ್ಲಲ್ಲಿ ಸಿಮೆಂಟ್ ರಸ್ತೆಯನ್ನು ಮಾಡಿದ್ದಾರೆ, ಆದರೂ ಇನ್ನೂ ಕೆಲವು ಕಡೆ ಮಾಡೋದು ಬಾಕಿ ಇದೆ. ಕಳೆದ 2022ರಲ್ಲಿ ಬಂದಂತಹ ಮಹಾಪೂರಕ್ಕೆ ಗುಳ್ಳಾಪುರ ಟು ಹೆಗ್ಗಾರು ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಕೊಚ್ಕೊಂಡು ಹೋಗಿದೆ. ಆ ನಂತರದಲ್ಲಿ ಹೆಗ್ಗಾರು ಮುಂತಾದ ಭಾಗಗಳಿಗೆ ಮಳೆಗಾಲ ಹಾಗೂ ಇತರ ಸಂದರ್ಭಗಳಲ್ಲಿ ಸಂಪರ್ಕ ಕಲ್ಪಿಸೋದು ಬಹಳ ಕಷ್ಟದ ಸಂದರ್ಭ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಅವರೆಲ್ಲ ಈ ರಸ್ತೆಯನ್ನೇ ನೆಚ್ಕೊಂಡಿದ್ದು. ಈ ರಸ್ತೆ ಮೂಲಕನೇ ಪ್ರಯಾಣ ಮಾಡಿ ಅಗತ್ಯ ವಸ್ತುಗಳು, ಆರೋಗ್ಯ ಮುಂತಾದ ಅನಿವಾರ್ಯ ಸಂದರ್ಭಗಳಲ್ಲೆಲ್ಲ ಇದೇ ರಸ್ತೆಯಲ್ಲೇ ಹೋಗಿ ಬಂದು ಮಾಡಿ ಜೀವನ ಸಾಗಿಸಿದ್ರು. ಇವಾಗ ಈ ರಸ್ತೆ ಪೂರ್ತಿ ಆದರೆ ತುಂಬ ಚೆನ್ನಾಗಾಗುತ್ತೆ. ಆದಷ್ಟು ಸರ್ಕಾರಗಳು ಇದ್ರ ಬಗ್ಗೆ ಗಮನ ಹರಿಸಲಿ.
ನಾವಿವಾಗ ಧೋರಣಗಿರಿ ಘಾಟನ್ನು ಇಳಿದು ಕೆಳಗಡೆ ಬಂದಾಯಿತು. ಕೆಳಗಡೆ ಅಂದರೆ ಅಂಕೋಲಾ ತಾಲೂಕಿನ ಶೇವ್ಕಾರ್ ಅನ್ನೋ ಊರು ಇದು. ಇಲ್ಲಿಂದ ಆಚೆಗೆ ನೆಕ್ಸ್ಟು ನಿಮಗೆ ಹೆಗ್ಗಾರು ಅಂತ ಪುನರ್ವಸತಿ ಕೇಂದ್ರ ಸಿಗುತ್ತೆ. ಅದರ ಆಚೆಗೆ ಕಲ್ಲೇಶ್ವರ, ನಂತರ ಹಳವಳ್ಳಿ ಅಂತ ಸಿಗುತ್ತೆ. ಅದರ ಪಕ್ಕದಲ್ಲೆಲ್ಲ ಈ ಊರುಗಳ ಒಂದು ಭಾಗದಲ್ಲಿ ಗಂಗಾವಳಿ ನದಿ ಹರಿದು ಹೋಗುತ್ತೆ. ಒಂದು ರೀತಿಯಲ್ಲಿ ಗಂಗಾವಳಿ ನದಿ ಈ ಭಾಗದ ಜನರಿಗೆ ಜೀವನದಿಯೂ ಹೌದು, ಕಣ್ಣೀರನ್ನು ತರುವಂಥ ನದಿಯೂ ಹೌದು. ಸಿರ್ಸಿಯಿಂದ ವಾನಹಳ್ಳಿ, ಹುಲೇಕಲ್ಲು, ಧೋರಣಗಿರಿ ಮಾರ್ಗವಾಗಿ ಬರುವಂತಹ ರಸ್ತೆ ಮಾರ್ಗದ ಒಂದು ಕಿರು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಗೆಳೆಯರ ಜೊತೆ ಹಂಚ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಕಳೆದ 5-6 ವರ್ಷಗಳ ಹಿಂದೆ ಇಲ್ಲಿ ಪ್ರಯಾಣ ಮಾಡೋದು ಭಾಳ ಕಷ್ಟ ಆಗಿತ್ತು. ಇವಾಗ ಧೋರಣಗಿರಿ ಘಾಟ್ನ ಮಧ್ಯದವರೆಗೆ ನಾವು ಆರಾಮಾಗಿ ಬರ್ಬೋದು. ಆದರೆ ಆ ನಂತರ ರೋಡು ಕೊಂಚ ಹಾಳಾಗಿದೆ. ಇಲ್ಲಿ ಪ್ರಯಾಣ ಮಾಡೋದು ಕಷ್ಟ. ಮುಂದಿನ ದಿನಗಳಲ್ಲಿ ಇದು ಸರಿಯಾಗ್ಬೋದೇನೋ, ಅದನ್ನು ನಿಮಗೆ ತೋರಿಸೋಣ ಅಂಥೇಳಿ ವಿಡಿಯೋ ಮಾಡಿದ್ದು. ನಿಮ್ಮ ಪ್ರೋತ್ಸಾಹ ಎಂದಿನಂತೆ ಸದಾ ಇರಲಿ. ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಥ್ಯಾಂಕ್ ಯು, ಧನ್ಯವಾದ, ಬಾಯ್ ಬಾಯ್.